ಇವತ್ತು ಪ್ರತಿ ವರ್ಷದಂತೆ 27ನೇ ತಾರೀಕು ಜೂನ್ 27ನೇ ತಾರೀಕು ಕೆಂಪೇಗೌಡ ದಿನಾಚರಣೆ ಆಚರಣೆ ಬಗ್ಗೆ ಸಭೆಯನ್ನ ಕರೆಯುವಂತ ವಾಡಿಕೆ. ಯಾವ ರೀತಿ ಮಾಡಬೇಕು, ಏನೇನು ಸಲಹೆಗಳನ್ನ ತೆಗೆದುಕೊಳ್ಬೇಕು ಅಂತೇಳಿ ಎಲ್ಲ ಸಂಘಟನೆಗಳನ್ನ ಕರೆಸಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೋ. ಅದೇ ರೀತಿ ಇವತ್ತು ಕೂಡ ಎಲ್ಲ ಕರೆಸಿ ಚರ್ಚೆ ಮಾಡಿದ್ದೇವೆ. 27ನೇ ತಾರೀಕು ಈ ವರ್ಷ 27ನೇ ತಾರೀಕು 11:30 ಗಂಟೆಗೆ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ನೂತನವಾಗಿ ನಿರ್ಮಿಸುವಂತ ಬಡಾವಣೆಯಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿ ವತಿಯಿಂದ ಹ್ಯಾರಿಸ್ ಮತ್ತು ಸೋಮಶೇಖರ್ ಅವರ ನೇತೃತ್ವದಲ್ಲಿ 15 ಲಕ್ಷ ಸಸಿಗಳನ್ನ ಗಿಡಗಳನ್ನ ಅಲ್ಲಿ ನೆಡಬೇಕು ಅಂತ ಹೇಳಿ ಪಿಡಿಎ ಅವರು ತೀರ್ಮಾನವನ್ನ ಮಾಡಿದ್ದಾರೆ. ಸೊ ಆ ಕೆಲಸ ಕೂಡ ಅವತ್ತು ನಡೀತದೆ. 5 ಕಡೆಯಿಂದ ಮಾಮೂಲಿ ಗೋಪುರದಿಂದ ತಂಡಗಳು ಬರ್ತದೆ. ಸೊ ಮಾಗಡಿ ತಂಡ ಅವರು ಮಾಮೂಲಿ ಬಾಲಕೃಷ್ಣ ಸ್ಥಳೀಯ ಶಾಸಕರು, ಹುಲಿಯದುರ್ಗ ಕಡೆಯಿಂದ ರಂಗನಾಥ್ ಅವರು, ಸೊ ದೇವನಹಳ್ಳಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಏನು ಒಂದು ಪುತ್ಥಳಿ ಇದೆ, ಅಲ್ಲಿ ಕಾರ್ಯಕ್ರಮವನ್ನ ನಮ್ಮ KH ಮುನಿಯಪ್ಪ ಅವರು ವಹಿಸ್ತಾರೆ. ಬೆಂಗಳೂರು ನಗರದಲ್ಲಿ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಇನ್ನ ಕೆಲವು ಪ್ರಿಪರೇಷನ್ಸ್ ಎಲ್ಲ ಅವರು ಮಾಡ್ತಾರೆ. ಒಂದ್ ಕಡೆ ಸೋಮಶೇಖರ್, ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು, ಇನ್ನೊಂದ್ ಕಡೆ ಹ್ಯಾರಿಸ್ ಅವರು, ಇದು ಜಾರ್ಜ್ ಅವರು, ಇನ್ನೊಂದ್ ಕಡೆ ಬೈರ್ತಿ ಸುರೇಶ್ ಅವರು ಅದು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ. ಸೊ 5 ಗೋಪುರಕ್ಕೆ ಒಂದ್ ಕಡೆ ಕೃಷ್ಣ ಬೈರೇಗೌಡರ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ತಾರೆ. ಸೊ ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ನಾವೀಗಾಗಲೇ ಕೆಂಪೇಗೌಡ ಹೆಸರಿನಲ್ಲಿ ಒಂದು ಟೌನ್ ಪ್ಲಾನಿಂಗ್ ಕಾಲೇಜ್ ಮಾಡಬೇಕು ಅಂತ ಹೇಳಿ ನಾನು ಹಿಂದಿನ ತೀರ್ಮಾನ ಮಾಡಿದ್ದೆ. ಅದಕ್ಕೀಗಾಗಲೇ ಸಿದ್ಧತೆಗಳೆಲ್ಲ ಕೂಡ ನಡೀತಾ ಇದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ಆಚರಣೆ ನಡೀತದೆ. GBA ವತಿಯಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಚರಣೆಗೆ 1 ಲಕ್ಷ ರೂಪಾಯಿ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಆಮೇಲೆ ಇಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ಅದಾದ ಮೇಲೆ ಮತ್ತೆ ಒಂದೊಂದು ವಾರ್ಡಲ್ಲೂ ಕೂಡ 369 ವಾರ್ಡಲ್ಲೂ ಕೂಡ ಅಲ್ಲೂ ಕೂಡ ಒಂದೊಂದು ಕಾರ್ಯಕ್ರಮವನ್ನ ಅವರಿಗೆ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅಲ್ಲೂ ಕೂಡ ಒಂದೊಂದು ಕಾರ್ಯಕ್ರಮವನ್ನ ಅವತ್ತಲ್ಲ ಇನ್ನೊಂದು ದಿನ ನಡೆಸಲಿಕ್ಕೆ ಒಂದು ಟೈಮ್ಗಳನ್ನ ನಿಗದಿ ಮಾಡಿ ಬೆಂಗಳೂರು ನಗರದ ಮಂತ್ರಿಗಳು ಅದಕ್ಕೆ ತೀರ್ಮಾನವನ್ನ ಮಾಡ್ತಾರೆ. ಈ ಒಂದು ಮತ್ತು ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿ ಥೀಮ್ ಪಾರ್ಕ್ ಅನ್ನ ಅದು ಕಂಪ್ಲೀಟ್ ಆಗಿದೆ. ಅದನ್ನ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ಕೃಷ್ಣ ಬೈರೇಗೌಡರು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಜಲ್ದಿ ಮುಗಿಸಲಿಕ್ಕೆ ಅವರು ಈಗಾಗಲೇ ಕಾರ್ಯಕ್ರಮ ರೂಪಿಸಿದ್ದಾರೆ. ಆ ಕೆಲಸ ಕೂಡ ಆಗ್ತದೆ. ಯಾರು ಸ್ವಾಮಿಗಳು, ಯಾರು ನಾಯಕರುಗಳನ್ನ ಯಾರು ಆಹ್ವಾನಿಸಬೇಕು ಅಂತೇಳಿ ಕೃಷ್ಣ ಬೈರೇಗೌಡರು ಜವಾಬ್ದಾರಿ ತೆಗೆದುಕೊಂಡು ಅದನ್ನ ಮಾಡ್ತಾರೆ. ಸಂಘಟನೆಗಳು ಕೂಡ ಅವರೇ ಸಂಪರ್ಕವನ್ನು ಇಟ್ಕೊಂಡು ಎಲ್ಲೆಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಮಾಡ್ತಾರೆ. ವಕೀಲರ ಸಂಘದವರು ಕೂಡ ಅವರು ಪ್ರತ್ಯೇಕವಾಗಿ ಅವ್ರದ್ದೊಂದು ತಂಡ ಎಷ್ಟಿದೆ ಅದು ಸಂಪೂರ್ಣವಾದ ಜವಾಬ್ದಾರಿ ಅವರು ಕೂಡ ತೆಗೆದುಕೊಂಡಿದ್ದಾರೆ. ಇದಲ್ಲದೆ ಬರೀ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಬೆಂಗಳೂರು ನಗರ ಮತ್ತು ರಾಜ್ಯಕ್ಕೆ ಆಸ್ತಿ ಕೆಂಪೇಗೌಡರು. ಸೊ ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ವರ್ಗ, ಎಲ್ಲಾ ಸಂಘಟನೆಯವರು ಸೇರಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಸಲಹೆ ಕೊಟ್ಟಿದ್ದಾರೆ. ಆ ರೀತಿ ಅವರು ಮಾಡ್ತಾರೆ. ಮುಂದಕ್ಕೆ ಕೃಷ್ಣ ಬೈರೇಗೌಡರು ಮತ್ತು ಸ್ಥಳೀಯ ಮಂತ್ರಿಗಳು, ಶಾಸಕರು, ಎಲ್ಲಾ ಶಾಸಕರು ಕೂಡ ಇಲ್ಲಿ ಆಹ್ವಾನಿಸ್ತೇವೆ. ಅವರೇ ಜವಾಬ್ದಾರಿ ತೆಗೆದುಕೊಳ್ತಾರೆ. ಆ ಸಂಘಟನೆಯನ್ನು ಅವರು ಮುಂದುವರಿಸ್ತಾರೆ. ಈಗ CLP ಹೋಗ್ತಾ ಇದೀನಿ. ತಾವು ನನಗೆ ಬಿಟ್ಟ ತಕ್ಷಣ CLP ಹೋಗ್ತೀನಿ.
ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.